ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಆರ್ಷ ಆಯುರ್ವೇದ ಚಿಕಿತ್ಸಾಲಯದ ವೈದ್ಯರಾದ ಡಾಕ್ಟರ್ ವಿದ್ಯಾಲಕ್ಷ್ಮಿ ಅವರ ಬಗ್ಗೆ ನನ್ನ ಅನುಭವಗಳನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು 6 ತಿಂಗಳಿಂದ ಅವ್ರ ಹತ್ರ ಔಷಧಿ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಹೊಟ್ಟೆ ಸಮಸ್ಯೆ ಇತ್ತು ಮತ್ತು ಥೈರಾಯ್ಡಿಂದಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿತ್ತು. ಇದೆರಡೂ ನನ್ನ ಒಂದು ಆರೋಗ್ಯ ಸಮಸ್ಯೆಗೆ ನನಗೆ ಒಳ್ಳೆಯ ಒಂದು ಪರಿಣಾಮಕಾರಿಯಾದ ಪರಿಹಾರ ಕೊಟ್ಟಿದ್ದಾರೆ ಅವರ ಟ್ರೀಟ್ಮೆಂಟಿಂದಾಗಿ. ನಾನು ಒಂದು ಗಮನಿಸಿರೋ ಅಂಶಗಳು ಏನಂದರೆ, ಮೊದಲನೇದಾಗಿ ಅವರು ನಮ್ಮ ಒಂದು ಆರೋಗ್ಯ ಸಮಸ್ಯೆಗೆ ಏನು ಮೂಲ ಕಾರಣ, ರೂಟ್ ಕಾಸ್ ಏನನ್ನೋದನ್ನು ತಿಳ್ಕೊಳ್ತಾರೆ. ಅವರಿಗೆ ತುಂಬ ಒಳ್ಳೆಯ ಒಂದು ಜ್ಞಾನ ಇದೆ. ಒಂದು ಒಳ್ಳೆ ಮೆಡಿಸನ್ ಅವರು ನನಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಭರವಸೆ ನನಗೆ ಬಂತು. ಯಾಕಂದರೆ ಅವರು ನಮ್ಮ ಹಳೆ ರಿಪೋರ್ಟ್ಸನ್ನು ತರಿಸ್ಕೊಂಡು ಕ್ಲೀನಾಗಿ ಕೂತು ಸ್ಟಡಿ ಮಾಡಿ ಕರೆಕ್ಟಾಗಿ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಇರೋ ಒಳ್ಳೆ ಎಫೆಕ್ಟಿವ್ ಆಯುರ್ವೇದ ಮೆಡಿಸನ್ ಕೊಡ್ತಾರೆ. ಇದೊಂದು. ಇನ್ನೊಂದು ಏನಂದರೆ, ಅವರು ತುಂಬ ಕೇರಿಂಗ್. ಒಂದು ಈಗಿನ ಕಾಲದ ಒಂದು ಒತ್ತಡದಲ್ಲಿ ಜಾಸ್ತಿ ಸಮಯ ಕೊಡೋಲ್ಲ ಡಾಕ್ಟರ್ಸು. ಸೊ ನಾನು ನೋಟಿಸ್ ಮಾಡಿದಾಗೆ ಇವರು ತುಂಬ ಪರ್ಸ್ನಲ್ ಕೇರ್ ಕೊಡ್ತಾರೆ. ವೈಯಕ್ತಿಕವಾಗಿ ತಾಳ್ಮೆಯಿಂದ ಕೂತು ನಮ್ಮ ಹತ್ರ ಮಾತಾಡಿ ಔಷಧಿ ಕೊಡ್ತಾರೆ. ಮೂರನೇದಾಗಿ ಅಪಾಯಿಂಟ್ಮೆಂಟ್ ವಿಷಯ ಆಗಿರ್ಬೋದು, ಅಥವಾ ನಮಗೆ ಏನೇ ಒಂದು ಎಮರ್ಜೆನ್ಸಿ ಅಥವಾ ಏನೇ ಒಂದು ಎನ್ಕ್ವೈರಿ ಬೇಕಾದ್ರೂ ತಕ್ಷಣಕ್ಕೆ ಫೋನಿಗೆ ಸಿಗ್ತಾರೆ. ಇಲ್ಲ ಅಂದರೆ ಆದಷ್ಟು ಬೇಗ ಒಂದು ನಮಗೆ ರೆಸ್ಪಾನ್ಸ್ ಕೊಡ್ತಾರೆ. ಇದೆಲ್ಲ ಒಂದು ವೈದ್ಯರಿಗೆ ಇರಬೇಕಾದಂತಹ ಒಂದು ಮೇನ್ ಒಂದು ಪ್ಲಸ್ ಪಾಯಿಂಟ್ಸು ನಾನು ಅವರಲ್ಲಿ ನೋಡಿದೆ. ಸೊ ನಾನು ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ರೆಕಮೆಂಡ್ ಮಾಡ್ತೀನಿ. ಡಾಕ್ಟರ್ ವಿದ್ಯಾಲಕ್ಷ್ಮಿ ಅವ್ರನ್ನ ರೆಫರ್ ಮಾಡ್ತೀನಿ. ನೀವು ಅವ್ರ ಬಳಿ ಹೋದರೆ ಅವರು ನಿಮ್ಮ ಸಮಸ್ಯೆನ ತಾಳ್ಮೆಯಿಂದ ಕೂತು ಏನಂತ ಒಂದು ನೋಡಿ ಕರೆಕ್ಟಾಗಿ ಒಂದು ಯಾವ ಸೈಡ್ ಇಫೆಕ್ಟ್ಸ್ ಇಲ್ಲದೆ ಇರೋ ಒಳ್ಳೆಯ ಔಷಧಿ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಎಲ್ಲ ಒಂದು ವಿಷಯದಲ್ಲಿ ಅವರಿಗೆ ಒಳ್ಳೆಯ ತಿಳುವಳಿಕೆ ಇದೆ. ಹಲವಾರು ರೀತಿಯ ಒಂದು ಆರೋಗ್ಯ ಸಮಸ್ಯೆಗಳಿಗೂ ಅವರಲ್ಲಿ ನಿಮಗೆ ಪರಿಹಾರ ಸಿಗ್ಬೋದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ನಮಸ್ಕಾರ, ಧನ್ಯವಾದಗಳು.